ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಒಂದು ವಿಡಿಯೋ ನೋಡಿದೆ. ಡಿಬೇಟ್ನಲ್ಲಿ ರಾಧಕ್ಕ ಹಿರೇಗೌಡರು ಮತ್ತು ಈ RSS ಅಧ್ಯಕ್ಷ ಭಾಸ್ಕರನ್ ಇವರ ಮಧ್ಯದಲ್ಲಿ ಕಂಡಂಥ ಚರ್ಚೆಗಳನ್ನು ನಾನು ವೀಕ್ಷಣೆ ಮಾಡಿದೆ. ರಾಧಕ್ಕ ಕೇಳತಕ್ಕಂಥ ಪ್ರಶ್ನೆಗೆ ಈ ಸಿಗ್ಲಿ ಬಸ್ಸಂದು 100% ಸತ್ಯದ ಪ್ರಶ್ನೆ ಇದೆ. ಆದರೆ ಈ RSS ಅಧ್ಯಕ್ಷ ಭಾಸ್ಕರನ್ ಅವನು ಕೊಡ್ತಕ್ಕಂಥ ಹೇಳಿಕೆಯಲ್ಲಿ ಯಾವುದು ಸತ್ಯದ ಹುರುಳಿಲ್ಲ. ರಾಧಕ್ಕ ಪ್ರಶ್ನೆ ಮಾಡ್ತಾರ, ಏನ್ರಿ RSSನವರು ತುಂಬ ಕಾನೂನು ಕೈ ತಗೊತಾ ಇದ್ದಾರೆ ಮತ್ತು ಕೊಲೆಗಳ ಸರಮಾಲೆನ ಕೊಳ್ಳೆಗೆ ಹಾಕ್ಕೊಂಡು ಮೆರೀತಾ ಇದ್ದಾರೆ. ಅದು ಸತ್ಯ ನನ್ನ ಅನಿಸಿಕೆಯಲ್ಲಿ. ಆದ್ರೆ ಭಾಸ್ಕರನ್ ಹೇಳ್ತಾನೆ, ಅಲ್ರಿ ಸಾಯೋರು ಸಾಯ್ತಾರೆ, ಒಂದು ಯುದ್ಧ ಅಂದ ಬಳಿಕ ಸಾಯೋದ್ರಲ್ಲಿ ಏನು ತಪ್ಪು ಅಂತ ಹೇಳ್ತಾರೆ. ಲೇ ಮಗನೇ ಕೇಳ್ಕೊ, ಇದು ಸಂವಿಧಾನ, ಯುದ್ಧ ಅಲ್ಲ. ಏನು ಹೇಳು? ಸಂವಿಧಾನ, ಯುದ್ಧ ಅಲ್ಲ. ಯಾಕೆ ಯುದ್ಧ ಅಲ್ಲ ಅಂತ ನಾ ಹೇಳ್ತೀನಿ ಅಂದರೆ, ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜ್, ರಾಣಾ ಪ್ರತಾಪ್ ಸಿಂಗ್ ಮಹಾರಾಜ್, ಟಿಪ್ಪು ಸುಲ್ತಾನ್ ಮಹಾರಾಜ್ ಮತ್ತು ಶಿವಪ್ಪ ನಾಯಕ ಮಹಾರಾಜ್, ನಮ್ಮ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ್ಣ, ಮಧುಕರಿ ನಾಯಕ, ವೆಂಕಟಪ್ಪ ನಾಯಕ, ಇವರೆಲ್ಲ ಸಂವಿಧಾನದೊಳಗಡೆ ಇದ್ದವರಲ್ಲ, ಬಂದವರಲ್ಲ. ಅವರು ಈ ದೇಶನ ಕಾಪಾಡಬೇಕಾಗಿದ್ದು ಅವರವರ ಆದ್ಯತೆ ಇತ್ತು. ಆ ಸಂದರ್ಭದಲ್ಲಿ ಒಬ್ಬ ರಾಜನಿಗಿರ್ತಕ್ಕಂಥ ಆದ್ಯತೆ, ಆ ಆದೇಶ ಅವನಲ್ಲಿ ಇರುತ್ತೆ. ಯಾರನ್ನು ಕೊಲ್ಲಬೇಕು, ಯಾರಿಗೆ ಸನ್ಮಾನ ಮಾಡಬೇಕು ಅನ್ನೋದು. ಆದರೆ ಇದು ಛತ್ರಪತಿ ಶಿವಾಜಿ ಕಾಲನೂ ಅಲ್ಲ, ರಾಣಾ ಪ್ರತಾಪ್ ಸಿಂಗ್ ಕಾಲನೂ ಅಲ್ಲ, ಸಂಗೊಳ್ಳಿ ರಾಯಣ್ಣನ ಕಾಲನೂ ಅಲ್ಲ, ಟಿಪ್ಪು ಸುಲ್ತಾನ್ ಕಾಲನೂ ಅಲ್ಲ, ಶಿವಪ್ಪ ನಾಯಕನ ಇದನ್ನೂ ಅಲ್ಲ, ವೆಂಕಟಪ್ಪ ನಾಯಕನ ಒಂದು ಇದು ಇತಿಹಾಸನೂ ಅಲ್ಲ. ಇದು ಸಂವಿಧಾನ. ಈ ಸಂವಿಧಾನದೊಳಗೆ ರಾಧಕ್ಕ ಅವರು ಒಂದು ಪ್ರಶ್ನೆ ಮಾಡಿದರು. ನಾವು ಒಂದು ಅಪರಾಧ ಮಾಡಿದರೆ ತೋರಿಸ್ಕೊಡಿ ಅಂತ ಭಾಸ್ಕರನ್ ಕೇಳಿ. ಅವ್ರು ಹೇಳಿದರು, ಬಾಬ್ರಿ ಮಸೀದಿ ಎಷ್ಟು ಜನ ಸತ್ತು, ಅದು ರಾಮ ಮಂದಿರ, ಅದಕ್ಕೆ ರಾಮ ಮಂದಿರ ಮೇಲೆ ಬಾಬ್ರಿ ಮಸೀದಿ ಕಟ್ಟಿದ್ದಕ್ಕೆ ನಾವು ಅದನ್ನು ಹೊಡೆದು ಹಾಕಿದ್ವಿ, ಅದರಲ್ಲಿ ಸತ್ತವರು ಅವರು ಕರ್ಮ ಅಂತ ಹೇಳಿಕೆ ಕೊಡ್ತಾರೆ. ಈ ಮಗನಿಗೆ ಕೇಳ್ತೀನಿ ನಾನು, ರಾಮ ಮಂದಿರ ಪ್ರಕರಣ ಕಾನೂನು ಒಳಗಡೆ ವಿಚಾರಣೆಯಲ್ಲಿ ಹಂತದಲ್ಲಿ ಇದ್ದಾಗ ಕಾನೂನು ತೀರ್ಪಾಗೋ ತನಕ ಯಾರು ಅಪರಾಧ ಮಾಡ್ತಕ್ಕದ್ದಲ್ಲ ಅಂತ ಕಾನೂನು ಎಚ್ಚರಿಕೆ ಕೊಟ್ಟಿದ್ದನ್ನು ಅರಿವಿಟ್ಟುಕೊಂಡು ಆ ಒಂದು ಕಾನೂನಿನ ತೀರ್ಪು ಆದ ನಂತರ ಅದನ್ನು ನೀನೇ ನಿಂತು ಒಡಿಸು. ಕಾನೂನ ಹೇಳ್ತೈತಿ, ಒಡೆದು ಹಾಕ್ರಿ, ಅಲ್ಲೇ ರಾಮ ಮಂದಿರ ಕಟ್ರಿ ಅಂತ. ಆ ಕಾನೂನಿನಲ್ಲಿ ರಾಮ ಮಂದಿರ ಕೇಸ್ ಇದ್ದಾಗ ನೀವು RSS, ಶಿವಸೈನ್ಯ, ಇನ್ನೂ ಇಂತಿಂಥ ನನ್ನ ಮಕ್ಕಳು ಸೇರಿಕೊಂಡು ಬಾಬ್ರಿ ಮಸೀದಿ ಮೇಲೆ ಅಟ್ಯಾಕ್ ಮಾಡಿ ಆ ಸಂದರ್ಭದಲ್ಲಿ ನಿಮ್ಮಂಥವ್ರ ಕೈಯ ಕೊಲೆ ಆದವರು ಇದು ಅಪರಾಧ ಅಲ್ವಾ? ಸಂವಿಧಾನ ಈ ಥರ ಮಾಡುವಂಥ ನಿಮಗೆ ಏನಾದರೂ ಆದೇಶ ಕೊಟ್ಟಿದೆಯಾ? ಹೇಳು ಭಾಸ್ಕರನ್.
ಕಾನೂನು ಪಂಡಿತ ಇಡೀ ಆರ್ ಎಸ್ ಎಸ್ಗೆ ಒಬ್ಬ ಅಧ್ಯಕ್ಷ ಅಂತ ಹೇಳಿಕೆ ಕೊಡ್ತೀಯಲ್ಲ, ಏನು ಹೇಳಿಕೆ ಕೊಡ್ತೀನಿ ನೀನು? ಹಿಂದೂಗಳ್ನು ದೇವಸ್ಥಾನಕ್ಕೆ ಬಿಡೋಂಗಿಲ್ಲ, ಶೂದ್ರರಿಗೂ ಬಿಡೋಂಗಿಲ್ಲ, ಲಿಂಗಾಯತರಿಗೂ ಬಿಡೋಂಗಿಲ್ಲ ಅಂತ ಹೇಳಿಕೆ ಕೊಡೋವನ ನೀನು ಬ್ರಾಹ್ಮಣ್ಯ ಹಿಂದುತ್ವ ಇಟ್ಕೊಂಡು ಆಟ ಆಡೋ ಒಂದು ಕೆಟ್ಟ ವಿಷಯದ ಹಾವು. ನಿನ್ನಂಥವನು ಒಬ್ಬವನ್ನ ಇಲ್ಲ ಅನಿಸಿದ್ರೆ ಎಲ್ಲರೂ ಎಚ್ಚೆತ್ಕೊಂತಾರೆ. ನಿನ್ನಂಥ ಒಬ್ಬವನ್ನ ಹೇಳಿಕೆ ಕೇಳಿ ಜನರು ಕಾನೂನು ಕೈ ತಗೊಂಡು ತಪ್ಪು ಮಾಡ್ತಾರಲ್ಲ, ಅವರು ಸಂಸಾರಕ್ಕೆ ನೀನೇನಾದರೂ ಇತಿಹಾಸ ಕೊಟ್ಟಿದ್ದೇನೋ ಮಗನೇ ಹೇಳು. ಹಿಂದೆ ಇದೇ ನಮ್ಮ ಕರ್ನಾಟಕ ಹುಬ್ಬಳ್ಳಿ ಆರೂಢ ಸಿದ್ಧಾರೂಢರ ಕ್ಷೇತ್ರಕ್ಕೆ ನುಗ್ಗಿ ಇದೇ ಯಡಿಯೂರಪ್ಪ, ಅನಂತಕುಮಾರ್ ಮತ್ತು ಸುಷ್ಮಾ ಸ್ವರಾಜ್ ಮತ್ತು ಮುರಳಿ ಮೋಹನ್ ಜೋಶಿ, ಎಲ್ ಕೆ ಅಡ್ವಾಣಿ ಇನ್ನೂ ಇತರರು ಸೇರಿ ನಮ್ಮ ಕರ್ನಾಟಕಕ್ಕೆ ಬಂದು ಹುಬ್ಬಳ್ಳಿ ಒಳಗೆ ಈದ್ಗಾ ಮೈದಾನ ನಾಶಪಡಿಸಕ್ಕೆ ಬಂದು ಅಲ್ಲಿ ಅಮಾಯಕರು ಪೊಲೀಸರು ಗೋಲಿಬಾರಿಗೆ ಕೊಲೆ ಆದ್ರಲ್ಲ, ಅದು ಸಂವಿಧಾನ ಮಾಡಿರಿ ಅಂತ ನಿಮಗೇನಾದರೂ ಆದೇಶ ಕೊಟ್ಟಿತ್ತ? ಎಷ್ಟು ಜನ ಅಮಾಯಕರು ಕೊಲೆ ಆದ್ರಲ್ಲಿ? ನೀವು ಮಾಡಿದ್ದ ಅಪರಾಧ ಅಲ್ವಾ ಹೇಳಿ? ಅದು ಈದ್ಗಾ ಮೈದಾನ ಹಿಂದೆ 3000 ಮಠದ ಗುರುಗಳು ಇಸ್ಲಾಂಗೆ ದಾನವಾಗಿ ಕೊಟ್ಟಂಥ ಈದ್ಗಾ ಮೈದಾನ. ಅಲ್ಲಿ ನಮಾಜ್ ಮಾಡ್ಬೋದು ಮತ್ತು ಬೇಕಾದಂಥ ಕಾರ್ಯಕ್ರಮ ಮಾಡ್ಬೋದು. ಆದರೆ ಅವರು ಕೊಟ್ಟಂಥ ಜಾಗದಲ್ಲಿ ಉದ್ದೇಶಪೂರ್ವಕವಾಗಿ ಇವೆಲ್ಲ ಗಲಭೆ ಮಾಡಿ ರಾಷ್ಟ್ರೀಯ ಧ್ವಜನ ನೆಲದ ಮೇಲೆಲ್ಲ ಬಿಸಾಕಿ ಗೋಲಿಬಾರ್ ಮಾಡಿಸಿ ಅಮಾಯಕರನ್ನ ಬಲೆ ತೆಗೆದುಕೊಂಡಿರಲ್ಲ. ಇದು ಅಪರಾಧ ಅಲ್ವಾ? ನಿಮ್ಮ ಆರ್ ಎಸ್ ಎಸ್ನ ಕುತಂತ್ರ ಅಲ್ವಾ? ಒಬ್ಬ ಎಲ್ ಕೆ ಅಡ್ವಾಣಿ ಒಂದು ಧರ್ಮಕ್ಕೋಸ್ಕರ ಎಲ್ಲ ಧರ್ಮನೂ ಅನ್ಯ ಧರ್ಮಗಳ ಮೇಲೆ ಹುಚ್ಚ ನಾಯಿಗಳನ್ನ ಬಿಟ್ಟು ಇವತ್ತು ಎಂಥ ಪ್ರಶಸ್ತಿ ತಗೊಂಡು ಹೋದರು. ಅದೇ ವಾಜಪೇಯಿಯವರು ಸ್ವಲ್ಪ ಅವ್ರದ್ದು ಸಗಣಿ ತಿನ್ರಿ ಅವ್ರನ್ನ ನಾನು ದೇವರಂತ ಕರಿತೀನಿ. ಆರ್ ಎಸ್ ಎಸ್ಗೆ ಮಕ್ಕಕ್ಕೆ ಹೊಡೆದಂಗೆ ಹೇಳಿದಂಥ ಇತಿಹಾಸ ಐತಿ. ಅದಕ್ಕೋಸ್ಕರ ಸಂವಿಧಾನನ ಮುಟ್ಟಕ್ಕಾಗಲ್ಲ, ತಟ್ಟಕ್ಕಾಗಲ್ಲ. ದೀನ ದಲಿತರು, ಅಲ್ಪಸಂಖ್ಯಾತರು, ಓಬಿಸಿಗಳು ಎದ್ದು ನಿಂತರ ನೀವೇ ದಿಕ್ಕು ದೇಶದಂಗೆ ಹೋಗೋಂಥ ಪರಿಸ್ಥಿತಿ ಬರ್ತೈತಿ. ಆದರೆ ಸಂವಿಧಾನಕ್ಕೆ ಗೌರವ ಕೊಡೋಂಥ ದೀನ ದಲಿತರ ಬಗ್ಗೆ ಇಷ್ಟೆಲ್ಲ ಕೀಳಾಗಿ ಮಾಡ್ತಿರಲ್ಲ, ಇದು ತಪ್ಪಲ್ವಾ? ಅದಕ್ಕೋಸ್ಕರ ನಿನಗೆ 0 ಮಾರ್ಕ್ಸ್, ರಾಧಕ್ಕಗೆ 100 ಮಾರ್ಕ್ಸ್ ಈ ಸಿಗ್ಲಿ ವರ್ಷ ಕೊಡ್ತಾನೆ. ಯಾಕಂದರೆ ಇವೆಲ್ಲ ದೇಶದ್ರೋಹಿಗಳು ಅಂತ ನಾನು ಮನಸ್ಪೂರ್ವಕವಾಗಿ ಜನರ ಮುಂದೆ ಹಂಚ್ಕೊಳ್ಳಿಕ್ಕೆ ಭಯ ಪಡೋಂಗಿಲ್ಲ. ಏನು ನಿಮ್ಮ ಸಾಧನೆ ಏನು? ನಿಮ್ಮ ಒಳಗೆ ಇದ್ದುಕೊಂಡು ನಿಮ್ಮವರ ಹೊರಗೆ ಬಂದು ನಿಮ್ಮ ಹಣೆ ಬಾರನ ಬಯಲಿಗೆಳಿತಾ ಇದ್ದಾರೆ ಅಂದರೆ ನಿಮಗೆ ನಾಚಿಕೆ ಬರಬೇಕು. ಅಲ್ಲಿ ಯಾವ ಬೋಧನೆ ಮಾಡ್ತೀರಿ? ಜನರನ್ನ ತಲೆ ಹಿಡಿಯೋದು ಬೋಧನೆನ? ಅದನ್ನೆಲ್ಲ ಬಿಟ್ಟು ನೆಟ್ಟಾಗ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬದುಕೋದು ಕಲಿ. ನಿನಗೆ ಒಂದು ಲೆಕ್ಕಕ್ಕಿಲ್ದಂಥ ಸಂವಿಧಾನದೊಳಗೆ ಲೆಕ್ಕಕ್ಕಿಲ್ದಂಥ ಈ ಆರ್ ಎಸ್ ಎಸ್ ನಾಶಪಡಿಸ್ಕೊಂಡು ಆರಾಮ ಎಲ್ಲರ ಜೊತೆಲಿ ಬೆರೆತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ಸ್ವಕ್ಕೆ ಶಾಂತಿ ಸಿಗಲಿ ಅಂತಂದು ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಬುದ್ಧ, ಅಂಬೇಡ್ಕರ್, ಬಸವಣ್ಣವರ ಕಾಯಕದ ಯೋಗಿಗಳಾಗಿ ಬದುಕೋದು ಕಲೀರಿ. ನಿಮಗೆ ನಾವು ಶಿಕ್ಷೆ ಕೊಡಬೇಕು, ಹಿಂಸೆ ಕೊಡಬೇಕು, ನಿಮ್ಗೆ ಅವಮಾನ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋ ಮಾಡಿಬಿಡ್ತಾಯಿಲ್ಲ. ಮನಪರಿವರ್ತನೆ ಆಗಿ ಜಗದ ನಿಯಮದ ಬಗ್ಗೆ ಅರಿವು ಮೂಡಿಸೋಂಥ ಪ್ರಜೆಗಳಾಗಲಿ. ಅದು ಬಿಟ್ಟು ದೀನ ದಲಿತರ ರಕ್ತ ಹೀರೋದು ಅದನ್ನು ಕೈ ಬಿಡಬೇಕು. ಈಗ ಎಲ್ಲರೂ ಎದ್ದರೆ ನೀವು ಎಲ್ಲಿ ಹೋಗ್ತೀರಿ? ಲೆಕ್ಕಕ್ಕಿಲ್ದಂಗೆ ಆಗ್ತೀರಿ. ಅದಕ್ಕೋಸ್ಕರ ಇವೆಲ್ಲ ಬಿಟ್ಟು ಇಂಥ ಒಂದು ಸಾರ್ವಜನಿಕರಿಗೆ ಇಂಥ ಕೆಟ್ಟ ಸಂದರ್ಶನ ಕೊಡೋದು ಬಿಟ್ಟು ಒಳ್ಳೆಯ ಸಂದರ್ಶನ ಕೊಟ್ಟು ಒಬ್ಬ ಭಾರತೀಯವನಾಗಿ ಬದುಕೋದು ಕಲಿ. ಸಂವಿಧಾನ ನಿನಗೆಲ್ಲ ಕೊಟ್ಟಿದೆ.
ಸಂವಿಧಾನದ ಅನ್ನ ತಿಂದು ಸಂವಿಧಾನದೊಳಗೆ ಶಿಕ್ಷಣ ಪಡೆದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡೋಂಥ ಹೇಳಿಕೆಗಳು ಕೊಡ್ತೀಯಲ್ಲ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕು. ಎಚ್ಚರ, ಜಾಗೃತಿ.